ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗಿದೆ. ಸ್ನೇಹಮಯಿ ಕೃಷ್ಣ ಆರಂಭದಲ್ಲಿ ಕೋರ್ಟ್ ಮೆಟ್ಲೆತ್ತಿದ್ರು, ಈಗ ಮತ್ತೆ ಕೋರ್ಟ್ ಮೊರೆ ಹೋಗಿದ್ದಾರೆ. ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. ಏನಂತ ಅರ್ಜಿ ಅಂದ್ರೆ, ಮೂಡಾ ಕೇಸ್ ಸಂಬಂಧ ಸಿಬಿಐ ತನಿಖೆಯನ್ನ ನಡೆಸಬೇಕು ಅಂತ ಕೋರಿ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಎಫ್ಐಆರ್ ಬೆನ್ನಲ್ಲೇ ಮತ್ತೊಂದು ಶಾಕ್ ಈಗ ಸಿಎಂ ಸಿದ್ದರಾಮಯ್ಯನವರಿಗೆ. ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಸೋಮವಾರ ಅರ್ಜಿಯ ವಿಚಾರಣೆಯನ್ನು ಕೂಡ ಕೈಗೆತ್ತಿಕೊಳ್ಳಲಾಗುತ್ತೆ. ಸಿಬಿಐಗೆ ವಹಿಸಿದ್ರೆ ಸಿಎಂಗೆ ಮತ್ತೊಂದು ಸಂಕಷ್ಟ ಎದುರಾಗಬಹುದು. ಈಗ ಸದ್ಯ ಜನಪ್ರತಿನಿಧಿಗಳ ನ್ಯಾಯಾಲಯ ಲೋಕಾಯುಕ್ತ ತನಿಖೆ ಆಗಲಿ ಅಂತ ಹೇಳಿದೆ. ಇದರ ಬೆನ್ನಲ್ಲೇ ಲೋಕಾಯುಕ್ತ ತನಿಖೆಯ ಬದಲಾಗಿ ಸಿಬಿಐನಲ್ಲಿ ತನಿಖೆ ಆದ್ರೆ ಪಾರದರ್ಶಕವಾಗಿರುತ್ತೆ, ನಿಷ್ಪಕ್ಷಪಾತವಾದಂತಹ ತನಿಖೆ ಆಗತ್ತೆ. ಇಲ್ಲದಿದ್ರೆ ಲೋಕಾಯುಕ್ತ ಮುಖ್ಯಮಂತ್ರಿಗಳ ಅಣತಿಗೆ ತಕ್ಕ ಹಾಗೆಯೇ ಕೆಲಸ ಮಾಡಬಹುದಾದಂತಹ ಅನುಮಾನವನ್ನ ಇವರು ವ್ಯಕ್ತಪಡಿಸ್ತಾ ಸಿಬಿಐಯಲ್ಲಿ ವಿಚಾರಣೆ ಆಗಲಿ ಅಂತ ಅರ್ಜಿಯನ್ನ ಹಾಕೊಂಡಿದ್ದಾರೆ. ಈ ವಾದವನ್ನೆಲ್ಲ ಆಲಿಸಿದ ನಂತರದಲ್ಲಿ ಕೋರ್ಟ್ ಏನು ಹೇಳುತ್ತೆ ಅನ್ನೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಎಫ್ಐಆರ್ ದಾಖಲು ಮಾಡದೆ ಬಹಳ ನಾಟಕಗಳನ್ನ ಆಡ್ತಿದ್ರು. ನಾನು ಹೀಗಾಗಿ ಇವತ್ತು ಬೆಳಗ್ಗೆ ಮಾಧ್ಯಮದ ಮುಂದೆ ಸ್ವಲ್ಪ ತೀವ್ರ ಇದಾಗಿ ಮಾತಾಡಿದೆ. ಸೊ ಬಹುಶಃ ಈ ಕಾರಣದಿಂದ ಮೇಲಾಧಿಕಾರಿಗಳವ್ರಿಗೆ ಒತ್ತಡ ಬಂದಿರಬೇಕು. ಸೊ ಈ ಕಾರಣದಿಂದ ಈಗ ಎಫ್ಐಆರ್ ದಾಖಲು ಮಾಡಿದರೆ ಸೊ ನಮ್ಮ ಹೋರಾಟಕ್ಕೆ ಮತ್ತೊಂದು ಜಯ ಸಿಕ್ಕಂತಾಗಿದೆ. ಖಂಡಿತವಲ್ಲ ಸರ್, ಸಮಾಧಾನ. ಈಗ ನಮ್ಮ ಪ್ರಾಮಾಣಿಕ ಹೋರಾಟಕ್ಕೆ ಯಾವತ್ತೂ ಜಯ ಸಿಗುತ್ತೆ ಅನ್ನೋ ಕಾರಣಕ್ಕೆ ಇದೊಂದು ಉದಾಹರಣೆ. ಒಬ್ಬ ರಾಜ್ಯದ ಮುಖ್ಯಮಂತ್ರಿ ವಿರುದ್ಧ ಒಬ್ಬ ಜನಸಾಮಾನ್ಯ ಕೂಡ ಹೋರಾಟ ಮಾಡಿ ಒಬ್ಬ ಭ್ರಷ್ಟ ಮುಖ್ಯಮಂತ್ರಿಗೆ ಶಿಕ್ಷೆ ಕೊಡಿಸ್ಬೋದು ಅನ್ನೋದಕ್ಕೆ ಇದೊಂದು ಪ್ರಕರಣ ಉದಾಹರಣೆ ಆಗಿದೆ. ಸೊ ಇದು ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು. ನಾವು ಈ ದೇಶದ ನಾಗರಿಕರಾಗಿ ಈ ದೇಶದಲ್ಲಿ ಇಂಥ ಸಿದ್ದರಾಮಯ್ಯನವರಂಥ ಭ್ರಷ್ಟ ರಾಜಕಾರಣಿ ಮಾಡುವಂಥ ಅಕ್ರಮಗಳನ್ನ ಅನ್ಯಾಯಗಳನ್ನ ತಡಿಬೇಕು ಅಂತೇಳಿ ಮನವಿ ಮಾಡ್ಕೊಳ್ತೀನಿ. ಅವರು ಎಫ್ಐಆರ್ ದಾಖಲು ಮಾಡಿದ್ರು ಕೂಡ ಅವ್ರ ಮೇಲೆ ಕ್ರಮ ತಗೊಳ್ಳೋದಂತ ಖಚಿತ. ಯಾಕೆಂದರೆ ಅವರು ಪ್ರಾಮಾಣಿಕವಾಗಿ ನ್ಯಾಯಾಲಯದ ಆದೇಶಕ್ಕೆ ಪೂರಕವಾಗಿ ಮಾಡಿಲ್ಲ. ಸೊ ನಮ್ಮ ಒಂದು ಮಾತಿನ ಇದಕ್ಕೆ ಬಹುಶಃ ಮೇಲಾಧಿಕಾರಿಗಳ ಒತ್ತಡಕ್ಕೆ ಅವ್ರು ಒಳಗಾಗಿದ್ದಾರೆ. ಅದು ಇದುವರೆಗೂ ಅವ್ರಿಗೇನು ಕಾನೂನು ಬಾಹಿರವಾಗಿ ನಡ್ಕೊಂಡಿದ್ರೆ ಅದಕ್ಕೆ ಸಂಬಂಧಪಟ್ಟಾಗ ಅವ್ರಿಗೆ ಶಿಕ್ಷೆ ಕೊಡಿಸೋದು ಖಚಿತ. ಹೌದು ಸರ್, ಖಂಡಿತವಾಗ್ಲೂ ಹೋಗ್ತಾಯಿದ್ದೀವಿ. ಸೊ ಈ ಪ್ರಕರಣ ಸಿಬಿಐಗೆ ನಾವು ಕೊಡ್ತೀವಿ ಸರ್. ಪ್ರಾರಂಭಿಕ ಹಂತದಲ್ಲೇ ಒಂದು ಪ್ರಕರಣ ದಾಖಲು ಮಾಡೋದಕ್ಕೆ ಇವರು ಇಷ್ಟೊಂದು ಆಟ ಆಡಿದ್ದಾರೆ ಅಂತಂದರೆ ಇವರು ನಿಜವಾಗ್ಲೂ ಮತ್ತು ಅದಕ್ಕೂ ಅಂತ ಮುಖ್ಯವಾಗಿ ಒಂದು ಮೊಬೈಲ್ ಫೋನ್ಗೆ ಎದುರುಕೊಳ್ಳೋಂಥ ಪೊಲೀಸ್ SP ನಿಜವಾಗ್ಲೂ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಪ್ರಾಮಾಣಿಕ ತನಿಖೆ ಮಾಡಿ ಸತ್ಯನ ಎತ್ತಿಡಿದ್ರೆ ನಮಗೆ ಇಡೋಕ್ಕಾಗ್ತಾ ಇಲ್ಲಿ ಖಂಡಿತವಾಗ್ಲೂ ಇಲ್ಲ. ಹಾಗಾಗಿ ಈ ಪ್ರಕರಣ ಸಿಬಿಐ ಕೊಡಿಸೋದಂತ ಖಚಿತ. ನಾವು ಅಲ್ಲಿವರೆಗೂ ನಿರಂತರವಾಗಿ ಹೋರಾಟ ಮಾಡ್ತೀವಿ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರ್ ಇಂದ. ಮುರಳೀಧರ್, ಒಂದು ದಿನ ತಡ ಆಗಿದ್ದನ್ನೇ ದೊಡ್ಡ ಲೋಪ ಅನ್ನೋ ರೀತಿಯಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಆರೋಪ ಮಾಡ್ತಿದ್ದಾರೆ. ಕೋರ್ಟ್ ಇದನ್ನ ಹೇಗೆ ಗಮನಿಸಬಹುದು? ದಿವ್ಯಾ, ಇದು ಒಂದು ದಿನದ ತಡದ ಆರೋಪದ ವಿಚಾರ ಅಲ್ಲ. ಇವರು ಮೊದಲಿನ ದಿನದಿಂದನೂ ಕೂಡ ಲೋಕಾಯುಕ್ತ ತನಿಖೆಯಲ್ಲಿ ಸಂಸ್ಥೆಯಲ್ಲಿ ತನಿಖೆ ಆಗಬಾರ್ದು ಅನ್ನೋದು ಒಂದು ಇವರ ಪ್ರಮುಖ ಅಜೆಂಡಾ ಆಗಿತ್ತು. ಯಾಕೆಂದ್ರೆ ಲೋಕಾಯುಕ್ತದ ಮೇಲೆ ನಮಗೆ ಅಷ್ಟು ಸ್ಪಷ್ಟವಾದ ನಂಬಿಕೆ ಇಲ್ಲ. ಸ್ವತಂತ್ರ ತನಿಖಾ ಸಂಸ್ಥೆ ಏನಿತ್ತು, ಸ್ವತಂತ್ರ ತನಿಖಾ ಸಂಸ್ಥೆಯ ಮೂಲಕ ಒಂದು ವಿಚಾರಣೆಯನ್ನ ಮಾಡಿಸಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ರು. ಅಂದ್ರೆ ಅವರು ಹೇಳುವಂಥದ್ದು ಲೋಕಾಯುಕ್ತ ಕೂಡ ಸ್ವಾಯತ್ತ ಸಂಸ್ಥೆ, ಅದು ಕೂಡ ಸ್ವತಂತ್ರವಾಗಿ ಕೆಲಸವನ್ನ ಮಾಡುವಂಥದ್ದು, ಆದ್ರೆ ಅದು ರಾಜ್ಯ ಸರ್ಕಾರದ ಪ್ರಭಾವವನ್ನ ಒಳಗೊಂಡಿರುತ್ತೆ ಅನ್ನೋದು ಆರೋಪವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಕೇಳ್ಕೊಳ್ತಾ ಇರುವಂತದ್ದು ಸಿಬಿಐಗೆ. ಇವತ್ತು ಒಂದು ಅರ್ಜಿಯನ್ನ ಹೈಕೋರ್ಟ್ಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಸಿಬಿಐ ಮೂಲಕ ಈ ಅರ್ಜಿ ಈ ತನಿಖೆಯನ್ನ ವಿಚಾರಣೆಯನ್ನ ಮಾಡಬೇಕು ಅಂತ ಹೇಳಿ, ಅಂದ್ರೆ ಈ ಪ್ರಕರಣದ ವಿಚಾರಣೆಯನ್ನ ಮಾಡಬೇಕು ಅಂತ. ಅಂದ್ರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ ಪರ ವಕೀಲ ವಸಂತ್ ಅವರು ಕೂಡ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಬಹುತೇಕ ಸೋಮವಾರ ಅರ್ಜಿ ವಿಚಾರಣೆಗೆ ಬರುವಂತ ಸಾಧ್ಯತೆಗಳಿದ್ದಾವೆ. ಅಥವಾ ನಂಬರ್ ಆಗ್ಲಿಲ್ಲ ಅಂದ್ರೂ ಕೂಡ ತುರ್ತು ಅರ್ಜಿ ವಿಚಾರಣೆಯನ್ನ ಕೈಗೆತ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ಳುವಂತ ಸಾಧ್ಯತೆಗಳು ಇರ್ತವೆ. ಯಾಕಂದ್ರೆ ಮಂಗಳವಾರ ರಜೆ ಇದೆ, ಮಂಗಳವಾರ ಮತ್ತು ಮಂಗಳವಾರದಿಂದ ವೆಕೇಶನ್ ಬೆಂಚ್ ಸ್ಟಾರ್ಟ್ ಆಗುತ್ತೆ ಹೈಕೋರ್ಟ್ ನಲ್ಲಿ. ಆ ಹಿನ್ನೆಲೆಯಲ್ಲಿ ಸೋಮವಾರವೇ ತುರ್ತು ವಿಚಾರಣೆಯನ್ನ ಕೈಗೆತ್ಕೊಳ್ಳಿ ಅಂತ ಹೇಳಿ ಕೇಳುವಂತ ಸಾಧ್ಯತೆಗಳಿದ್ದಾವೆ. ಆ ಸಂದರ್ಭದಲ್ಲಿ ಹೈಕೋರ್ಟ್ ಈ ಅರ್ಜಿಯನ್ನ ಯಾವ ರೀತಿಯಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಇರುವಂತದ್ದು. ಯಾಕಂದ್ರೆ ಸ್ನೇಹಮಯಿ ಕೃಷ್ಣ ಕಳೆದ 2 ದಿನಗಳಿಂದ ಕೂಡ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಲೋಕಾಯುಕ್ತದವರು ಎಫ್ಐಆರ್ ಅನ್ನ ಮಾಡ್ಲಿಕ್ಕೆ ಕೂಡ ಸಾಕಷ್ಟು ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಬೇರೆ ಬೇರೆ ಕಾರಣಗಳನ್ನ, ಇಲ್ಲ ಸಲ್ಲದ ಕಾರಣಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ SP ಅವರು ನನ್ನ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ ಅನ್ನೋ ಆರೋಪವನ್ನ ಮಾಡ್ತಾ ಇದ್ರು. ಆದ್ರೆ ಆ ವಿಚಾರಕ್ಕೂ ಮತ್ತು ಇವತ್ತು ಅರ್ಜಿ ಹಾಕಿರೋ ವಿಚಾರಕ್ಕೂ ಯಾವುದೇ ರೀತಿಯ ಸಂಬಂಧಗಳಿಲ್ಲ. ಯಾಕೆಂದ್ರೆ ಅವರು ಮೊದಲು PCR ಅನ್ನ ಫೈಲ್ ಮಾಡೋ ಸಂದರ್ಭದಲ್ಲೇ ಸಿಬಿಐಗೆ ವಿಚಾರಣೆಯನ್ನ ಮಾಡಬೇಕು, ಅಂದ್ರೆ ಸಿಬಿಐ ಅವರೇ ತನಿಖೆಯನ್ನ ಮಾಡ್ಲಿಕ್ಕೆ ನಿರ್ದೇಶನ ಕೊಡಬೇಕು ಅಂತ ಹೇಳಿದ್ರು. ಆದ್ರೆ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಆ ಅಧಿಕಾರ ವ್ಯಾಪ್ತಿ ಇಲ್ಲ. ಆ ಹಿನ್ನೆಲೆಯಲ್ಲಿ ಅಲ್ಲಿ PCR ಆಗಿದೆ. PCR ಆದ ನಂತರ FIR ಗೆ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. FIR ಆದ ಬಳಿಕ ಈಗ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಕೆಯನ್ನ ಮಾಡ್ತಾ ಇದ್ದಾರೆ. ಹೈಕೋರ್ಟ್ ಅದಕ್ಕೆ ನಿರ್ದೇಶನವನ್ನ ಕೊಡುವಂತ ಅಧಿಕಾರ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಸೋಮವಾರ ಅರ್ಜಿ ವಿಚಾರಣೆಗೆ ಬಂದಾಗ ವಾದ ಪ್ರತಿವಾದ ಎಲ್ಲವನ್ನು ಕೂಡ ಆಲಿಸಿ ಅದಾದ ಬಳಿಕ ಹೈಕೋರ್ಟ್ ಒಂದು ತೀರ್ಮಾನಕ್ಕೆ ಬರುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ದಿವ್ಯಾ,
ಓಕೆ, ಇನ್ನು ತನಿಖೆನೇ ಆರಂಭ ಆಗಿಲ್ಲ. ತನಿಖೆ ಆರಂಭಕ್ಕೂ ಮೊದಲೇ ಲೋಕಾಯುಕ್ತದ ಮೇಲೆ ಅನುಮಾನವನ್ನ ವ್ಯಕ್ತಪಡಿಸುವ ಮೂಲಕವಾಗಿ ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ ಇದನ್ನು ಹೇಳಬಹುದು ಅಲ್ವಾ ಮುರಳಿ? ಈಗ ನೇರ ಸರ್ಕಾರನೇ ಲೋಕಾಯುಕ್ತಕ್ಕೆ ಕೊಟ್ಟಿರೋದಲ್ಲ, ಕೋರ್ಟ್ ಡೈರೆಕ್ಷನ್ ಮೇಲೆನೆ ಲೋಕಾಯುಕ್ತಕ್ಕೆ ಈ ಪ್ರಕರಣವನ್ನ ವಹಿಸಿರೋದ್ರಿಂದ ಅದನ್ನ ಪ್ರಶ್ನೆ ಮಾಡೋ ಸಾಧ್ಯತೆ ಇದೆಯಾ? ಖಂಡಿತ ದಿವ್ಯ. ಯಾಕೆಂದ್ರೆ ಯಾವ್ದಾದ್ರು ಒಂದು ತನಿಖಾ ಸಂಸ್ಥೆಗೆ ಹೋದ ಸಂದರ್ಭದಲ್ಲಿ ಆ ತನಿಖಾ ಸಂಸ್ಥೆಯ ಮೇಲೆ ನಿಮಗೆ ಯಾವ ವಿಚಾರಕ್ಕಾಗಿ ನಂಬಿಕೆ ಇಲ್ಲ ಅನ್ನೋದನ್ನ ಸ್ಪಷ್ಟಪಡಿಸಬೇಕು. ಈಗ ಹೈಕೋರ್ಟ್ ಅರ್ಜಿಯನ್ನ ಪಡ್ಕೊಳ್ಳುತ್ತೆ, ಅರ್ಜಿಯನ್ನ ತೆಗೆದುಕೊಂಡ ಸಂದರ್ಭದಲ್ಲಿ ಏಕಾಏಕಿ ಇವರು ಮನವಿಯನ್ನ ಮಾಡಿದ್ದಾರೆ, ತಕ್ಷಣವೇ ಅದನ್ನ ಆದೇಶವನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಹೈಕೋರ್ಟ್ ಕೂಡ ಸಂಪೂರ್ಣವಾಗಿ ಇದನ್ನ ಸವಿಸ್ತರವಾಗಿ ವಾದವನ್ನ ಪ್ರತಿವಾದವನ್ನ ಆಲಿಸಬೇಕಾಗತ್ತೆ. ಜೊತೆಗೆ ಲೋಕಾಯುಕ್ತದ ಮೇಲೆ ಯಾಕೆ ನಂಬಿಕೆ ಇಲ್ಲ, ಲೋಕಾಯುಕ್ತ ಮಾಡಿರುವಂತ ಲೋಪದೋಷಗಳೇನು, ಅದನ್ನೆಲ್ಲ ಕೂಡ ಹೈಕೋರ್ಟ್ಗೆ ಮನವರಿಕೆ ಮಾಡಿಕೊಡ್ಬೇಕು ಮತ್ತು ಹೈಕೋರ್ಟ್ನ ಗಮನಕ್ಕೆ ತಂದು ಅವರ ಗಮನ ಸೆಳೆದ ಬಳಿಕ ಅಷ್ಟೇ ಮುಂದಿನ ತೀರ್ಮಾನಗಳು ಆಗುವಂಥದ್ದು. ಸದ್ಯಕ್ಕೆ ಸೋಮವಾರ ಅರ್ಜಿ ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಕೇವಲ ಅವತ್ತು ತುರ್ತು ಅರ್ಜಿ ವಿಚಾರಣೆಗೆ ಕೇಳ್ಕೊಳ್ತಾರೆ. ಜೊತೆಗೆ ರೆಸ್ಪಾಂಡೆಂಟ್ ಇವರು ಪಿಟಿಷನರ್ ಆಗಿರುವಂತದ್ದು, ರೆಸ್ಪಾಂಡೆಂಟ್ ಯಾರನ್ನ ಮಾಡಿದ್ದಾರೆ ಅವ್ರನ್ನೆಲ್ಲರೂ ಕೂಡ ನೋಟಿಸ್ ಅನ್ನು ಕೊಟ್ಟು ಅವರು ಒಂದು ಕ್ಲಾರಿಫಿಕೇಶನ್ ಅನ್ನು ಕೊಡಬೇಕಾಗತ್ತೆ. ಕ್ಲಾರಿಫಿಕೇಶನ್ ಅನ್ನು ಕೊಟ್ಟು ವಾದ ಪ್ರತಿವಾದ ಎಲ್ಲವನ್ನು ಆಲಿಸಿದ ಬಳಿಕ ಹೈಕೋರ್ಟ್ ಮುಂದಿನ ತೀರ್ಮಾನವನ್ನ ಮಾಡುವಂಥದ್ದು. ಅಥವಾ ಅದು ಲೋಕಾಯುಕ್ತದ ತನಿಖೆಯನ್ನ ಮುಂದುವರಿಸಿ ಅಂತ ಹೇಳಿ ಹೇಳಬಹುದು, ಅಥವಾ ಸಿಬಿಐಗೆ ವರ್ಗಾವಣೆಯನ್ನ ಮಾಡಬಹುದು. ಎರಡೂ ಕೂಡ ಸಾಧ್ಯತೆಗಳಿರ್ತವೆ. ಅಂದ್ರೆ ವಾದ ಪ್ರತಿವಾದ ಯಾವ ಬೇಸ್ ಮೇಲೆ ಮತ್ತು ಲೋಕಾಯುಕ್ತದ ಮೇಲೆ ಯಾಕೆ ನಂಬಿಕೆ ಇಲ್ಲ ಅನ್ನೋದನ್ನ ಸ್ಪಷ್ಟೀಕರಿಸಬೇಕು. ಜೊತೆಗೆ ಅದಕ್ಕೆ ಪೂರಕವಾದ ದಾಖಲೆಗಳನ್ನ ಮತ್ತು ಅದಕ್ಕೆ ಪೂರಕವಾದ ವಿಚಾರಗಳನ್ನ ಕೋರ್ಟ್ನ ಗಮನಕ್ಕೆ ತರಬೇಕಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.